ಆತ 3-4 ವರ್ಷದಿಂದ ತನ್ನ ಚಿನ್ನವನ್ನ ಗಿರವಿ ಇಟ್ಟು ಸಾಲ ಪಡೆದಿದ್ದ. ಈ ವರ್ಷ ಬಡ್ಡಿ ಕಟ್ಟೋದು ಲೇಟ್ ಆಗಿತ್ತು. ಇಷ್ಟಕ್ಕೆ ಅಂಗಡಿ ಮಾಲೀಕ ಚಿನ್ನವನ್ನ ಮಾರಾಟ ಮಾಡಿದಾನೆ. ಇದನ್ನ ಪ್ರಶ್ನೆ ಮಾಡ್ತಿದ್ದಂತೆ ಮೂವರಿಗೆ ಗುಂಡು ನುಗ್ಗಿಸಿದಾನೆ. ಬಂಗಾರ ಹೊತ್ತಿಕಿತ್ರಿ ಅವ್ರ ಅಂತಕ ಇಸ್ಕೊಂಬರಕ್ಕೆ ಹೋದ್ರಿ ಹೊರಗೆ ಬರ್ಕೊಳ್ದಂದ್ರೆ ಬಂದಾನ ಹೊಳದ್ರಿ ಅನ್ನೋದಕ್ಕಾಗಿ ದಾಟಿ ಹೊರಗೆ ಬಂದೇವ್ರಿ. ನಮ್ಮ ಬಂಗಾರ ನಮ್ಗೆ ಕೊಡೋಣ ಅನ್ಕೊಂತ ಅವ್ನು ಹಿಂದೆ ಮಾರಿ ಬಂದಾನ ಹೋಗಿಸ್ಬಿಟ್ಟೆ ನಮ್ಮ. ಕಷ್ಟ ಅಂತ ಚಿನ್ನ ಅಡವಿಟ್ರೆ ಮಾರಿಕೊಂಡ ಮಾಲೀಕ. ಚಿನ್ನ ವಾಪಸ್ ಕೇಳಿದ್ದಕ್ಕೆ ಸಿಟ್ಟು ಮಾಡೇ ಬಿಟ್ಟ ಶೂಟ್. ಚಿನ್ನ ಅನ್ನೋದು ಒಂದು ರೀತಿಯಲ್ಲಿ ಕಷ್ಟ ಕಾಲಕ್ಕೆ ಆಗೋ ಇಡಿಗಂಟು ಇದ್ದಂತೆ. ಕೈಯಲ್ಲಿ ಬಿಡಿಗಾಸು ಇಲ್ಲ ಅಂದಾಗ ಚಿನ್ನವೇ ಆಸರೆಯಾಗಿ ನಿಲ್ಲುತ್ತೆ. ಹೀಗಾಗಿಯೇ ಈಗೀಗ ಚಿನ್ನದ ಮೇಲಿನ ವ್ಯವಹಾರವು ಜಾಸ್ತಿ ಆಗ್ತಿರೋದು. ಚಿನ್ನವನ್ನ ಅಡ ಇಟ್ಕೊಂಡು ಕೇಳಿದಷ್ಟು ದುಡ್ಡು ಕೊಡೋದಕ್ಕೆ ನೂರಾರು ಕಂಪನಿಗಳು ಹುಟ್ಕೊಂಡಿವೆ. ಇದೇ ರೀತಿಯಲ್ಲಿ ಈ ಅಂಗಡಿಯಲ್ಲೂ ಚಿನ್ನವನ್ನ ಗಿರವಿ ಇಟ್ಕೊಳ್ತಾ ಇದ್ರು. ಕೇಳಿದಷ್ಟು ಹಣವನ್ನೂ ಕೊಡ್ತಿದ್ರು. ಆದರೆ ಅಡವಿಟ್ಟ ಚಿನ್ನವನ್ನ ಹೇಳ್ದೆ ಕೇಳದೆ ಮಾರಾಟ ಮಾಡ್ಕೊಳ್ತಿದ್ದ ಈ ಮಾಲೀಕ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅಟ್ಟಹಾಸ ಮೆರೆದಿದ್ದಾನೆ. ಅಂಗಡಿ ಮಾಲೀಕ ಅನಿಸಿಕೊಂಡವ ಮೂವರಿಗೆ ಗುಂಡು ನುಗ್ಗಿಸಿದ್ದಾನೆ. ಧಾರವಾಡದ ಜೀರಿಗೆವಾಡದ ನಿಂಗಪ್ಪ ಹೊರಕೇರಿ ಅನ್ನೋರು ಮೌನೇಶ್ವರ ಅಂಗಡಿಯಲ್ಲಿ ಚಿನ್ನವನ್ನ ಗಿರವಿ ಇಟ್ಟಿದ್ರು. ಸುಮಾರು 3-4 ವರ್ಷದಿಂದ ಗಿರವಿ ಇಡೋದು ಮತ್ತೆ ಬಿಡಿಸಿಕೊಳ್ಳೋದು ಮಾಡ್ತಾ ಇದ್ರು. ಆದರೆ ಈ ಬಾರಿ ಬಡ್ಡಿ ಜೊತೆಗೆ ಅಸಲು ಕೊಡೋದು ಸ್ವಲ್ಪ ಲೇಟ್ ಆಗಿತ್ತು. ಇಷ್ಟಕ್ಕೆ ಅಂಗಡಿ ಮಾಲೀಕ ಚಿನ್ನವನ್ನ ಮಾರಾಟ ಮಾಡಿದ್ದಾನೆ. ನಿನ್ನೆ ಅಡವಿಟ್ಟ ಚಿನ್ನದ ಬಗ್ಗೆ ವಿಚಾರಿಸೋದಕ್ಕೆ ಹೋದಾಗ ಅಂಗಡಿ ಮಾಲೀಕ ಖ್ಯಾತೆ ತೆಗೆದಿದ್ದಾನೆ. ನಿಮ್ಮ ಚಿನ್ನವನ್ನ ಮಾರಾಟ ಮಾಡಿದ್ದೀನಿ ಅಂತ ಆವಾಜ್ ಹಾಕಿದ್ದ. ನಿಂಗಪ್ಪ ಹಾಗೂ ಆತನ ಮಗನನ್ನ ಕೆರಳಿಸಿದೆ ಈ ಮಾತು. ನಮ್ಮನ್ನ ಕೇಳದೆ ನಮ್ಮ ಚಿನ್ನವನ್ನೇಗೆ ಮಾರಾಟ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. ಮಾತಿಗೆ ಮಾತು ಶುರುವಾಗ್ತಿದ್ದಂತೆ ತನ್ನಲ್ಲಿದ್ದ ರಿವಾಲ್ವರ್ ತೆಗೆದುಕೊಂಡು ಗುಂಡು ನುಗ್ಗಿಸಿದ್ದಾನೆ. 4 ವರ್ಷ ಹಿಂದೆ ಅವರು ಏನೋ ಗೋಲ್ಡ್ ಗಿರ್ವಿ ಕೊಟ್ಟಿದ್ದಾರೆ. ಆ ಗೋಲ್ಡ್ ಗಿರ್ವಿ ಸಂಬಂಧಪಟ್ಟ ಅವ್ರಿಗೆ ಜಗಳ ಆಯಿತು. ಜಗಳ ಆದಮೇಲೆ ಅಂಗಡಿಯಲ್ಲಿ ಸ್ವಲ್ಪ ವಾದ ವಿವಾದ ಆಯಿತು, ಏನೋ ತಳ್ಳಾಟ ಆಯಿತು. ಅದಾದಮೇಲೆ ಇವರು ಸೆಟ್ಟಲ್ಲಿ ಬಂದು ಹೊರಗಡೆ ಬಂದು ಫೈರಿಂಗ್ ಮಾಡ್ತಾರೆ. ರಿವಾಲ್ವರ್ ಇಲ್ಲಿ ಯೂಸ್ ಆಗಿದೆ ಮತ್ತು ವೆಪನ್ ಈಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾರೆ. ಸೊ ಆ ವೆಪನ್ದು ಒಂದು ಸೈಂಟಿಫಿಕ್ ಪರಿಶೀಲನೆ ಆಗಬೇಕು. ನಿಂಗಪ್ಪ ಕಾಲಿಗೆ ಗುಂಡೇಟು ತಗುಲಿದ್ರೆ ಸಿದ್ದಪ್ಪನ ಹೊಟ್ಟೆಗೆ ಗುಂಡು ಬಿದ್ದಿದೆ. ದುರಂತ ಅಂದ್ರೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ 4 ವರ್ಷದ ಬಾಲಕಿ ಶ್ರದ್ಧಾ ಅನ್ನೋಳಿಗೂ ಗುಂಡೇಟು ಬಿದ್ದಿದೆ. ಹೀಗಾಗಿ ಮೂವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಬಾಲಕಿ ಸ್ಥಿತಿ ಚಿಂತಾಜನಕವಾಗಿದೆ. ಯಾವಾಗ ಧಾರವಾಡದಲ್ಲಿ ಗುಂಡಿನ ಸದ್ದು ಮೊಳಗ್ತೋ ಆರೋಪಿಯನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಆರೋಪಿಯನ್ನ ಬಂಧಿಸಿರೋ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ರಿವಾಲ್ವಾರ್ಗೆ ಲೈಸೆನ್ಸ್ ಇತ್ತಾ ಇಲ್ವಾ ಅನ್ನೋದರ ಬಗ್ಗೆಯೂ ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಕಂಡೋರ ಮನೆಯ ಚಿನ್ನವನ್ನ ಮಾರಾಟ ಮಾಡಿದ್ದಲ್ಲದೆ ಅವರ ಮೇಲೆಯೇ ಗುಂಡು ಹಾರಿಸಿದ್ದಾನೆ. ಹೀಗಾಗಿ ಗುಂಡಿಟ್ಟವನಿಗೆ ತಕ್ಕ ಪಾಠ ಕಲಿಸೋ ಕೆಲಸ ಆಗಬೇಕಿದೆ. ಮಂಜುನಾಥ ಯಡಹಳ್ಳಿ, ನ್ಯೂಸ್ 18 ಧಾರವಾಡ.